ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 152ನೇ ಎಪಿಸೋಡ್ನಲ್ಲಿ ಸಂಗೀತ ಸಾಮ್ರಾಟ ತಾನ್ಸೇನ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ತಾನ್ಸೇನ್ ಅವರ ತಂದೆ ಹೆಸರು ಮುಕುಂದ ಪಾಂಡೆ, ತಾಯಿ ಹೆಸರು ಕಮಲಾ. ಇವರ ಪುತ್ರನಾಗಿ ತಾನ್ಸೇನ್ 1516ರಲ್ಲಿ ಗ್ವಾಲಿಯರ್ ಸಮೀಪವಿರುವ ಗ್ವಾಲಿಯರ್ ಹತ್ತಿರವಿರುವ ಬೆಹೆಟ್ ಎಂಬ ಊರಿನಲ್ಲಿ ಜನ್ಮಿಸಿದರು. ತಾನ್ಸೇನ್ ಅವರು 16ನೇ ಶತಮಾನದಲ್ಲಿ ಇದ್ದವರು. ಸಂಗೀತದ ಮನೆತನ. ತಾನ್ಸೇನ್ ಒಬ್ಬ ಹಿಂದೂ ಗಾಯಕ. ತಾನ್ಸೇನ್ ಗುರುಗಳ ಹೆಸರು ಸ್ವಾಮಿ ಹರಿದಾಸ್. ಸ್ವಾಮಿ ಹರಿದಾಸ್ ಇವರು ಧ್ರುಪದ್ ಗಾಯಕರು. ಶಿಷ್ಯರಾದಂಥ ತಾನ್ಸೇನ್ ಅವರು ಕೂಡ ಸರ್ವಶ್ರೇಷ್ಠ ಧ್ರುಪದ್ ಗಾಯಕರು. ತಾನ್ಸೇನ್ ಅವರು 1516ರಲ್ಲಿ ಜನ್ಮಿಸಿ 1586ರಲ್ಲಿ ಮೃತ್ಯು ಹೊಂದಿದವರು. ತಾನ್ಸೇನ್ ಅವರು 70 ವರ್ಷ ಬದುಕಿದವರು. ತಾನ್ಸೇನ್ ಅವರು ಒಬ್ಬ ಸರ್ವಶ್ರೇಷ್ಠ ಸಂಗೀತದ ಸಾಮ್ರಾಟ, ಉಚ್ಚಕೂಟದ ಗಾಯಕ, ಸಂಗೀತ ದಿಗ್ಗಜ, ಕವಿ. ಸಂಗೀತವನ್ನು ಸೃಷ್ಟಿ ಮಾಡುವಾತ, ಅಂದರೆ ರಾಗಗಳನ್ನು ಕಂಡು ಹಿಡಿದಾತ. ಒಳ್ಳೆಯ ವಾದ್ಯಕಾರ. 4 ಅಂಶಯುಕ್ತ ಧ್ರುಪದ್ ರಚನೆಗಳನ್ನು ರಚಿಸಿದ ಕೀರ್ತಿ ತಾನ್ಸೇನ್ ಅವರಿಗೆ ಸಲ್ಲುತ್ತದೆ. ತಾನ್ಸೇನ್ ಅವರ ನಿಜವಾದ ಹೆಸರು ತನ್ನಾ ಮಿಶ್ರಾ. ನೋಡ್ರಿ, ತಾನ್ಸೇನ್ ಅವರ ಮೂಲ ಹೆಸರು ತನ್ನಾ ಮಿಶ್ರಾ. ಗ್ವಾಲಿಯರ್ ರಾಜ ವಿಕ್ರಮಾದಿತ್ಯ ತಾನ್ಸೇನ್ ಎಂಬ ಟೈಟಲ್ ಅಥವಾ ಅವರ ಹೊಸ ಹೆಸರನ್ನು ನಾಮಕರಣ ಮಾಡಿದ. ಅಂದಿನಿಂದ ತಾನ್ಸೇನ್ ಎಂಬ ಹೆಸರು ಸಂಗೀತ ಜಗತ್ತಿನಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತದೆ. ಮೊಘಲರ ರಾಜನಾದ ಅಕ್ಬರನ ದರ್ಬಾರದಲ್ಲಿ ತಾನ್ಸೇನ್ ಅವರು ಇದ್ದರು. ಮೊಘಲರ ರಾಜ ಅಕ್ಬರನ ಆಸ್ಥಾನದಲ್ಲಿದ್ದಂಥ ವಿದ್ವಾನರಿಗೆ ನವರತ್ನಗಳು ಅಂತೇಳಿ ಕರೆಯುತ್ತಿದ್ದರು. ತಾನ್ಸೇನ್ ಅವರು ಕೂಡ ನವರತ್ನಗಳಲ್ಲಿ ಒಬ್ಬರು. ತಾನ್ಸೇನನ ಆಪ್ತ ಮಿತ್ರ, ತಾನ್ಸೇನನ ಗೆಳೆಯ, ಸಂಗೀತ ತಜ್ಞ ಬೈಜು ಬಾವ್ರಾ ಆಗಿದ್ದರು. ತಾನ್ಸೇನ್ ಅವರು ಸ್ವಾಮಿ ಹರಿದಾಸರಲ್ಲಿ ಧ್ರುಪದ್ ಗಾಯನ ಕಲಿತರೆ ಗೋವಿಂದ ಸ್ವಾಮಿ ಅವರ ಹತ್ತಿರ ಕೀರ್ತನ ಪದ್ಧತಿಯ ಗಾಯನವನ್ನು ಕೂಡ ಕಲಿತರು. ತಾನ್ಸೇನ್ ಅವರು ಸಂಗೀತ ಸಾರ ಮತ್ತು ರಾಗಮಾಲ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಅಷ್ಟೇ ಅಲ್ಲ, ತಾನ್ಸೇನ್ ಅವರು ಮಿಯಾಕಿ ತೋಡಿ, ಮಿಯಾಕಿ ಸಾರಂಗ್, ಮಿಯಾ ಮಲ್ಲಾರ್, ದರ್ಬಾರಿ ಕನ್ನಡ ಈ ರಾಗಗಳನ್ನು ಕೂಡ ಸೃಷ್ಟಿ ಮಾಡಿದರು. ಹೊಸ ರಾಗಗಳನ್ನು ಅವರು ಪ್ರಕಟ ಮಾಡಿದರು, ಎಕ್ಸ್ಪ್ರೆಸ್ ಮಾಡಿದರು, ಆ ರಾಗಗಳನ್ನು ಹಾಡಿ ತೋರಿಸ್ತಿದ್ದರು. ತಾನ್ಸೇನ್ ಹಾಡುವ ಧ್ರುಪದ್ ಪದ್ಧತಿಗೆ, ಗಾಯನ ಪದ್ಧತಿಗೆ ಗೌರಹಾರ್ ಬಾನಿ ಎಂದು ಕರೆಯುತ್ತಿದ್ದರು. ತಾನ್ಸೇನ್ ಅವರ ವೈವಾಹಿಕ ಜೀವನದ ಬಗ್ಗೆ ಅಧ್ಯಯನ ಮಾಡಿದಾಗ ತಾನ್ಸೇನ್ ಅವರ ಪತ್ನಿ ಹೆಸರು ಹುಸೇನಿ. ಇವರಿಗೆ 5 ಜನ ಮಕ್ಕಳು. ಯಾರ್ಯಾರಪ್ಪ ಅಂತಂದರೆ, ಮೊದಲನೇದವರು ಸುರತ್ ಸೇನ್, ಎರಡನೇದು ಸರತ್ ಸೇನ್, ಮೂರನೇದು ತರರಂಗ ಖಾನ್, 4ನೇದು ಬಿಲಾಸ್ ಖಾನ್, 5ನೇದು ಮಗಳು, ಅವಳ ಹೆಸರು ಸರಸ್ವತಿ. ಹೀಗೆ 16ನೇ ಶತಮಾನದಲ್ಲಿ ತಾನ್ಸೇನ್ ಅವರು ಧ್ರುಪದ್ ಗಾಯನದಲ್ಲಿ ಮಿಂಚಿ ಮೆರೆದಿದ್ದಾರೆ. ಸಂಗೀತ ಜಗತ್ತಿನಲ್ಲಿ ಸೂರ್ಯನಾಗಿ ಕಾಣ್ತಾರೆ. ತಾನ್ಸೇನ್ ಅವರು 1586ರಲ್ಲಿ ತಮ್ಮ 70ನೇ ವಯಸ್ಸಿನಲ್ಲಿ ತೀರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.